ಓಕೆ, ನೋಡ್ತಾ ಇದ್ದೀರಾ ಡಿಫ್ರೆಂಟ್ ಬ್ಯಾಕ್ಗ್ರೌಂಡು. ಏನಕ್ಕೆ ಅಂದರೆ ನಾನು ನನ್ನ ನೇಟಿವ್ ಹಾಸನಿಗೆ ಬಂದಿದ್ದೀನಿ, ಸ್ವಲ್ಪ ಕೆಲಸ ಇತ್ತು. ಸೊ ಇಲ್ಲೇ ಇವತ್ತು ಟೆಕ್ ನ್ಯೂಸನ್ನು ಮಾಡ್ತಾ ಇದ್ದೀನಿ. ಸೊ ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇವತ್ತಿನ ಟೆಕ್ ನ್ಯೂಸನ್ನು ಶುರು ಮಾಡೋದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಬನ್ನಿ ಡೈರೆಕ್ಟಾಗಿ ಇವತ್ತಿನ ಟೆಕ್ ನ್ಯೂಸನ್ನು ಶುರು ಮಾಡೋಣ. ಸೊ ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು ಫೈನಲಿ ವಾಟ್ಸ್ಯಾಪ್ನವರು ಯೂಸರ್ ನೇಮನ್ನು ರಿಸರ್ವ್ ಮಾಡುವಂಥ ಫೀಚರ್ನ ತಗೊಂಬಂದಿದ್ದಾರೆ. ಸೊ ನೀವೇನಪ್ಪ ಮಾಡ್ಬೋದು ಅಂದರೆ ನಿಮ್ಮ ಹೆಸರಿಗೆ ಈ ಒಂದು ಯೂಸರ್ ನೇಮ್ ಅವೈಲಬಲ್ ಇದೆಯಾ ಇಲ್ವಾ ಅಂತ ಒಬ್ಬಟ್ಟು ಚೆಕ್ ಮಾಡ್ಕೊಬೋದು. ಆಯಿತಾ, ನಂಗೆ ಅನ್ನಿಸ್ದಂಗೆ ಆಲ್ರೆಡಿ ತುಂಬ ಜನ ನಿಮ್ಮ ಹೆಸ್ರನ್ನ ತಗೊಂಬಿಟ್ಟಿರ್ತಾರೆ. ಸೊ ಅದೇ ಬೇಕಾದ್ರೆ ಸಜೆಸ್ಟ್ ಕೂಡ ಮಾಡುತ್ತೆ. ಆಯಿತಾ, ಸೊ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಅದೃಷ್ಟ ಚೆನ್ನಾಗಿದ್ದರೆ ನಿಮ್ಮ ಹೆಸರಿಂದನೇ ಯೂಸರ್ ನೇಮ್ ಸಿಗಬಹುದು. ನಂದೊಂದು ಟ್ರೈ ಮಾಡಿದೆ, ನಂದು ಏನೂ ಸಿಗ್ತಾಯಿಲ್ಲ. ಆಯಿತಾ, ಏನೂ ಅವೈಲಬಲ್ ಇಲ್ಲ, ಎಲ್ಲ ತಗೊಂಬಿಟ್ಟವ್ರೆ. ಸೊ ನೋಡಿ, ಆದಷ್ಟು ಬೇಗ ರಿಸರ್ವ್ ಮಾಡ್ಕೊಬೋದು. ಈಗ ಬರೀ ರಿಸರ್ವ್ ಮಾಡೋದಕ್ಕೆ ಮಾತ್ರ ಆಪ್ಷನ್ ಕೊಟ್ಟಿದ್ದಾರೆ. ಆಯಿತಾ, ಸೊ ಈ ಒಂದು ಯೂಸರ್ ನೇಮ್ ಫೀಚರು ಈ ವರ್ಷದ ಕೊನೆ ಅಷ್ಟರಲ್ಲಿ ಬರುತ್ತೆ ಅಂತ ಅಫಿಷಿಯಲ್ ಆಗಿ ಮಾರ್ಕ್ ಝಕರ್ಬರ್ಗ್ ಅವರೇ ಕನ್ಫರ್ಮ್ ಮಾಡಿದ್ದಾರೆ. ನೆಕ್ಸ್ಟಿಂದ ನಾವು ಯಾರಿಗಾದರೂ ಮೆಸೇಜ್ ಮಾಡಬೇಕು ಅಂದರೆ ಅವ್ರ ಫೋನ್ ನಂಬರ್ ಅವಶ್ಯಕತೆಯೇ ಇಲ್ಲ. ಈ ಒಂದು ಯೂಸರ್ ನೇಮ್ ಹಾಕಿದ್ರೆ ಸಾಕು, ನಾವು ಆರಾಮಾಗಿ ಈ ವಾಟ್ಸಾಪಲ್ಲಿ ಯಾರಿಗೆ ಬೇಕಾದ್ರು ಅಂದರೆ ಆ ಯೂಸರ್ ನೇಮ್ ಗೊತ್ತಿದ್ರೆ ನಾವು ಅವ್ರಿಗೆ ಮೆಸೇಜ್ ಮಾಡ್ಬೋದು ಆ ರೀತಿ. ಮತ್ತು ಲಾಗಿನ್ ಟೈಮಲ್ಲೂ ಕೂಡ ಮೋಸ್ಟ್ಲಿ ಬರೀ ಯೂಸರ್ ನೇಮ್ ಹಾಕಿ ಕೂಡ ಲಾಗಿನ್ ಮಾಡೋ ಆಪ್ಷನ್ ಬರಬಹುದು. ಫೋನ್ ನಂಬರ್ ಅವಶ್ಯಕತೆ ಇರಲ್ಲ ಅಂತ ಕಾಣುತ್ತೆ. ನೋಡೋಣ, ಒಂದೊಂದು ದೇಶದಲ್ಲಿ ಒಂದೊಂದು ರೆಗ್ಯುಲೇಷನ್ಸ್ ಇರುತ್ತೆ. ಸೊ ಹೇಳೋಕ್ಕಾಗಲ್ಲ ಹೆಂಗೆ ಮಾಡ್ತಾರೆ ಅಂತ. ಸೊ ಯೂಸರ್ ನೇಮ್ ಫೀಚರ್ ಫೈನಲಿ ಬರ್ತಾರೆ. ಆ್ಯಕ್ಚುಲಿ ಈ ಒಂದು ಯೂಸರ್ ನೇಮ್ ಫೀಚರು ಟೆಲಿಗ್ರಾಮಲ್ಲಿ ಯಾವುದೋ ಕಾಲದಿಂದಲೇ ಇದೆ ಅಲ್ವಾ, ಅದನ್ನು ಮೋಸ್ಟ್ಲಿ ವಾಟ್ಸಪ್ ಅವ್ರು ಕಾಪಿ ಮಾಡ್ತವ್ರೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಕಳೆದ ಟೆಕ್ ನ್ಯೂಸಲ್ಲೂ ಕೂಡ ಹೇಳಿದ್ದೆ, ಫೈರ್ ಬೋಲ್ಟ್ ಅವರು ಒಂದು ಎಂಟ್ರಿ ಲೆವೆಲ್ ಸ್ಮಾರ್ಟ್ಫೋನ್ನ ನಮ್ಮ ದೇಶದಲ್ಲಿ ಲಾಂಚ್ ಮಾಡ್ತಾರೆ ಅಂತ. ಸೊ ಇದಕ್ಕೆ ಒಂದು ಸಪ್ರೇಟ್ ಬ್ರ್ಯಾಂಡ್ ನೇಮನ್ನು ಇಡ್ತಾರಂತೆ. ಆಯಿತಾ, ಬ್ರ್ಯಾಂಡ್ ನೇಮ್ ಬಂದ್ಬಿಟ್ಟು ಬೋಲ್ಟ್ ಅಂತ. ಈ ಸ್ಮಾರ್ಟ್ ವಾಚು ಇಯರ್ಬಡ್ಸ್ ಎಲ್ಲ ಲಾಂಚ್ ಮಾಡುವಂಥ ಬ್ರ್ಯಾಂಡು ಫೈರ್ ಬೋಲ್ಟು. ಸೊ ಸ್ಮಾರ್ಟ್ಫೋನ್ಗೆ ಬೋಲ್ಟ್ ಅಂತ ಸಪ್ರೇಟ್ ಬ್ರ್ಯಾಂಡ್ ನೇಮನ್ನು ಇಡ್ತಾ ಇದ್ದಾರೆ. ಸೊ 4G ಮತ್ತು 5G ಫೋನ್ಗಳನ್ನು ಎಂಟ್ರಿ ಲೆವೆಲ್ 4G 5G ಫೋನ್ನ ಲಾಂಚ್ ಮಾಡ್ತಾರಂತೆ. ಸೊ 2 ಸೀರೀಸಲ್ಲಿ ಬರುತ್ತಂತೆ. ಈವೋ ಅಂತ ಒಂದು ಸೀರೀಸು, ಅಂದರೆ ಸ್ಯಾಮ್ಸಂಗ್ ಅವ್ರು ಯಾವ ರೀತಿ ಗ್ಯಾಲಕ್ಸಿ ಅನ್ನೋ ಸೀರೀಸ್ನ ಲಾಂಚ್ ಮಾಡ್ತಾರಲ್ವಾ, ಸೊ ಅದೇ ರೀತಿ ಈವೋ ಅಂತ ಒಂದು ಸೀರೀಸು ಮತ್ತು ಇನ್ನೊಂದು ಏಸ್ ಅಂತ ಒಂದು ಸೀರೀಸು. ಸೊ ಈ ಎರಡೂ ಸೀರೀಸ್ನಲ್ಲಿ ಫೋನ್ಗಳು ಬರ್ತವೆ. ಮೋಸ್ಟ್ಲಿ ಒಂದು 4G ಒಂದು 5G ಇರ್ಬೋದು ಅಂತ ಕಾಣುತ್ತೆ. ಸೊ ಅವ್ರ ಪ್ರಕಾರ ಅವ್ರು ಟಾರ್ಗೆಟ್ ಮಾಡ್ತಿರೋದು ಸುಮಾರು 10 ಲಕ್ಷಕ್ಕಿಂತ ಹೆಚ್ಚು ಯೂನಿಟ್ಸ್ಗಳನ್ನು, ಫೋನ್ಸನ್ನು ಸ್ಟಾರ್ಟಿಂಗೇ ಸೇಲ್ ಮಾಡಿಬಿಡ್ತೀವಿ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಇದ್ದಾರೆ. ಪಕ್ಕಾ ಇವ್ರು ಏನು ಮಾಡ್ತಾರೆ ಅಂತ ಅಂದರೆ ಚೈನಾದಿಂದ ಇಂಪೋರ್ಟ್ ಮಾಡಿಕೊಂಡು ವೈಟ್ ಲೇಬಲ್ ಮಾಡಿ ಸೇಲ್ ಮಾಡ್ತಾರೆ. ಆಬ್ವಿಯಸ್ಲಿ ಎಲ್ಲರೂ ಕೂಡ, ಇವನ್ ಲಾಭದವರು ಅದನ್ನೇ ಮಾಡ್ತಾ ಇರೋದು, ಮೈಕ್ರೋಮ್ಯಾಕ್ಸ್ ಅವರು ಆ ಟೈಮಲ್ಲಿ ಅದನ್ನೇ ಮಾಡಿದ್ದು. ಏನಿಲ್ಲ, ಈ OEM ಅವ್ರ ಹತ್ರ ಎಲ್ಲ ಡಿಸೈನ್ ತಗೊಳ್ಳೋದು, ಹೆಸ್ರು ಹಾಕ್ಸೋದು, ನಮ್ಮದು ಅಂದ್ಕೊಂಡು ಮೇಡ್ ಇನ್ ಇಂಡಿಯಾ ಅಂದ್ಕೊಂಡು ಸೇಲ್ ಮಾಡೋದು. ಎಲ್ಲ ಬ್ರ್ಯಾಂಡವರು ಅದನ್ನೇ ಮಾಡೋದು. ಈವನ್ AI+ ಫೋನ್ಸ್ ಕೂಡ ಅಷ್ಟೇ. ಏನು ಮಾಡೋಕ್ಕಾಗಲ್ಲ, ನಮ್ಮ ದೇಶದಲ್ಲಿ ಕಂಪ್ಲೀಟಾಗಿ ಮ್ಯಾನುಫ್ಯಾಕ್ಚರ್ ಮಾಡ್ತೀನಿ ಅಂದರೂ ಕಷ್ಟ. ಆ ಲೆವೆಲ್ ಇನ್ವೆಸ್ಟ್ಮೆಂಟ್ ನಮ್ಮ ದೇಶದಲ್ಲಿ ಒಂದು ಹೊಸ ಕಂಪ್ನಿ ಯಾರು ಹಾಕ್ತಾರೆ ನೀವೇ ಹೇಳಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಒಂದು ಚೈನೀಸ್ ಅಪ್ಲಿಕೇಶನ್ ಇದೆಯಂತೆ. ಆಯಿತಾ, BAT-BMS ಅಂತ. ಈ ಒಂದು ಅಪ್ಲಿಕೇಶನ್ ಮುಖಾಂತರ ನಮ್ಮ ದೇಶದಲ್ಲಿ ಓಡಾಡುವಂಥ ಎಲೆಕ್ಟ್ರಿಕ್ ಆಟೋ ರಿಕ್ಷಾಗಳಿದಾವಲ್ವಾ, ಸೊ ನಂಗೆ ಅನ್ನಿಸ್ತಂಗೆ ಈ ಎಲೆಕ್ಟ್ರಿಕ್ ಆಟೋ ರಿಕ್ಷಾಗಳು ನಂಗೆ ಅನ್ನಿಸ್ತಂಗೆ ಚೈನೀಸ್ ಇಂಪೋರ್ಟೆಡ್ ಹಾರ್ಡ್ವೇರೇ ಇರ್ಬೋದಾ ಅಂತ. ಏನಾಗ್ತಾ ಇದೆ ಅಂತ ಅಂದರೆ ಕೆಲವೊಂದು ಸೆಕ್ಯೂರಿಟಿ ಕನ್ಸರ್ನ್ ಆಗ್ತಾಯಿದೆ. ಈ ರಿಕ್ಷಾ ಎಲೆಕ್ಟ್ರಿಕ್ ಆಟೋಗಳಿಗೆ ಈ ಒಂದು ಅಪ್ಲಿಕೇಶನ್ನ ಕನೆಕ್ಟ್ ಮಾಡ್ಕೊಂಡು ಪಟ್ಟಂತ ಎಂಜಿನ್ನೇ ಸ್ಟಾಪ್ ಮಾಡ್ಬೋದಂತೆ. ಯಪ್ಪ, ಇದನ್ನು ಯಾರೊಬ್ಬ ಡೆಮಾನ್ಸ್ಟ್ರೇಟ್ ಮಾಡೋನೇ ರೋಡಲ್ಲಿ ನೋಡಿ, ಕಾರಲ್ಲಿ ಹೋಗ್ತಾ ಇದ್ದಾನೆ ಅವನು, ಪಕ್ಕದಲ್ಲಿ ಒಂದು ಆಟೋ ರಿಕ್ಷಾ ಹೋಗ್ತಿರುತ್ತೆ, ಎಲೆಕ್ಟ್ರಿಕ್ ಆಟೋ ರಿಕ್ಷಾ. ಸೊ ಅವನು ಅದಕ್ಕೆ ಕನೆಕ್ಟ್ ಆಗಿ ಪಟ್ಟಂತ ಎಂಜಿನ್ನೇ ಆಫ್ ಮಾಡ್ತಾನೆ ಅಪ್ಲಿಕೇಶನಿಂದ. ಯಪ್ಪ ದೇವ್ರಿ, ಪ್ಲೇ ಸ್ಟೋರ್ನಲ್ಲಿ ಅವೈಲೇಬಲ್ ಇದೆ ಇದು. BAT-BMS ಅಪ್ಲಿಕೇಶನ್ ಅಂತ. ಮೋಸ್ಟ್ಲಿ ಇದನ್ನು ಆಲ್ರೆಡಿ ಗೌರ್ಮೆಂಟವ್ರು ಡಿಸೇಬಲ್ ಅಥವಾ ಏನೋ ಒಂದು ಮಾಡಿರ್ತಾರೆ. ಒಟ್ಟಿಗೆ ಈ ಥರ ಆ್ಯಕ್ಚುಲಿ ಆಗ್ತಾಯಿದೆ ಅಂತ ಅಂದರೆ ತುಂಬ ದೊಡ್ಡ ಸೆಕ್ಯೂರಿಟಿ ಕನ್ಸರ್ನ್. ಟ್ರಾಫಿಕ್ಕಲ್ಲಿ ಹೈ ಸ್ಪೀಡಲ್ಲಿ ಹೋಗ್ತಿರೋ ಟೈಮಲ್ಲಿ ಯಾರಾದರೂ ಹಿಂಗೆ ಆಫ್ ಮಾಡಿಬಿಟ್ರೆ ಏನು ಕತೆ, ಒಂದೇ ಸಲ ನಿಂತ್ಕೊಂಬಿಟ್ರೆ ಗಾಡಿ. ಎಲೆಕ್ಟ್ರಿಕ್ ಗಾಡಿಗಳು ಗೊತ್ತಲ್ಲ ನಿಮಗೆ, ನಿಂತ್ಕೊಂಡು ಪಟ್ಟಂದು ನಿಂತ್ಕೊಂಡ್ಬಿಡ್ತಾವೆ ಒಂದೇ ಸಲ. ಹಿಂದ್ಗಡೆ ಯಾವ್ದಾರು ಹೈ ಸ್ಪೀಡ್ ಬರ್ತಾರೆ, ಗುದ್ಬಿಟ್ರೆ ಏನು ಮಾಡೋದು, ಸವಾಸಲ್ಲ. ಹಿಂಗೆ ಆನ್ ಅಂದರೆ ಈ ವೆಹಿಕಲ್ನ ಸಡನ್ನಾಗಿ ಆಫ್ ಮಾಡೋದಕ್ಕೆ ಆಗ್ತಾಯಿದೆ ಅಂತ ಅಂದರೆ ಆನ್ ಮಾಡೋದಕ್ಕೂ ಸಹ ಆಪ್ಷನ್ ಆಬ್ವಿಯಸ್ಲಿ ಇದ್ದೇ ಇರುತ್ತೆ. ಏನಪ್ಪ, ತುಂಬ ದೊಡ್ಡ ಸೆಕ್ಯೂರಿಟಿ ಕನ್ಸರ್ನ್ ಇದು. ಇವೆಲ್ಲ ಡಿವೈಸ್ಗಳು ನಂಗೆ ಅನ್ನಿಸ್ತಂಗೆ ಚೈನಾಯಿಂದಲೇ ಬಂದಿರುತ್ತೆ. ಅದಕ್ಕೆ ಅಷ್ಟಿಲ್ಲದೆ ಇವು ಚೈನೀಸ್ ಅಪ್ಲಿಕೇಶನ್ ಈಗ ಅವ್ರ ಸೋರ್ಸ್ ಕೋಡ್ ಎಲ್ಲ ಸಿಗೋಕ್ಕೆ ಸಾಧ್ಯನಾ?
ಏನಪ್ಪ ಅರ್ಥನೇ ಆಗಲ್ಲ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಆಸ್ಟ್ರೇಲಿಯಾದವರು ಅಮೆಝಾನ್ ಪ್ರೈಮ್ ಮೇಲೆ ಕೇಸ್ ಹಾಕ್ಬಿಟ್ಟವ್ರೆ. ನಮ್ಮ ದೇಶದಲ್ಲೂ ಯಾರಾದರೂ ಆಗಬೇಕು, ನಾವು ಕೂಡ ಸಿಮಿಲರ್ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ವಿ. ಏನಾಗಿದೆ, ಆಸ್ಟ್ರೇಲಿಯಾದಲ್ಲೂ ಕೂಡ ಅಮೆಝಾನ್ ಪ್ರೈಮ್ ಸಬ್ಸ್ಕ್ರಿಪ್ಷನ್ಗೆ ಫಸ್ಟು ಚಾರ್ಜ್ ಮಾಡೋರೆ. ಅದಾದಮೇಲೆ ಅದರಲ್ಲಿ ಬರುವಂಥ ಅಡ್ವರ್ಟೈಸ್ಮೆಂಟನ್ನು ರಿಮೂವ್ ಮಾಡೋದಕ್ಕೆ ಮತ್ತೆ ಅಡಿಷ್ನಲ್ ಸಬ್ಸ್ಕ್ರಿಪ್ಷನ್ನ ಪೇ ಮಾಡಿ ಅಂತ ಕೇಳ್ತವ್ರೆ. ನಮ್ಮ ದೇಶದಲ್ಲೂ ಸೇಮ್ ಪ್ರಾಬ್ಲಮ್ ನಾವು ಕೂಡ ಫೇಸ್ ಮಾಡಿದ್ದು. ನಮ್ಮ ದೇಶದಲ್ಲಿ ಯಾರಾದರೂ ಕೇಸ್ ಹಾಕಬೇಕು. ಏನಪ್ಪ ಹಿಂಗೆ ಆಗಿಬಿಟ್ರೆ ಬರೀ ಅಮೆಝಾನ್ ಪ್ರೈಮ್ ಅಂತ ಅಲ್ಲ, ಈವನ್ ಹಾಟ್ಸ್ಟಾರು ಹಂಗೆ, ZEE5 ಹಂಗೆ, ಲಿಟ್ರಲಿ ಎಲ್ಲ ಪ್ಲ್ಯಾಟ್ಫಾರ್ಮವರು ಕೂಡ ಡಬಲ್ ಚಾರ್ಜ್ ಮಾಡ್ತಾವ್ರೆ ಅಡ್ವರ್ಟೈಸ್ಮೆಂಟ್ ಬರಬಾರ್ದು ಅಂತ. ಏನಪ್ಪ ಈ ಸಬ್ಸ್ಕ್ರಿಪ್ಷನ್ ಆಗಬೇಕು, ಸ್ಟಾರ್ಟಿಂಗ್ಗೆ ವಿತೌಟ್ ಸಬ್ಸ್ಕ್ರಿಪ್ಷನ್ನು ಬರೀ ಅಡ್ವರ್ಟೈಸ್ಮೆಂಟೇ ಕೊಟ್ಬಿಡ್ಲಿ, ಅದನ್ನೇ ನೋಡ್ಕೋತೀವಿ ನಾವು, ಫ್ರೀಯಾಗೆ ಕೊಟ್ಬಿಡ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಬಿಟ್ಟು. ಆಮೇಲೆ ಬೇಕಾದ್ರೆ ಅದ್ರ ಮೇಲೆ ಅಡ್ವರ್ಟೈಸ್ಮೆಂಟ್ ರಿಮೂವ್ ಮಾಡೋಕ್ಕೆ ಚಾರ್ಜ್ ಮಾಡಿದ್ರೆ ಫೈನು. ಮೊದಲೇ ಸಬ್ಸ್ಕ್ರಿಪ್ಷನಿಗೆ ದುಡ್ಡು ತಗೊಂಡು ಆಮೇಲೆ ಅದ್ರ ಮೇಲೆ ಅಡ್ವರ್ಟೈಸ್ಮೆಂಟ್ ರಿಮೂವ್ ಮಾಡೋಕ್ಕೆ ದುಡ್ಡು ತಗೋತಾರೆ ಅಂದರೆ ಯಾವ ಲೆಕ್ಕ ಆಗೋರು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಟಾಟಾದವ್ರದ್ದು ಏನು ಐಫೋನ್ ಅಸೆಂಬ್ಲಿ ಒಂದು ಫ್ಯಾಕ್ಟ್ರಿ ಇದೆ ಅಲ್ವಾ, ಸೊ ಅದ್ರದ್ದು ಡಾಟಾ ಬ್ರೀಚ್ ಆಗಿಬಿಟ್ಟಿದೆ. ಸೊ ಈ ಡಾಟಾ ಬ್ರೀಚ್ ಆದಮೇಲೆ ಏನಾಗಿದೆ, ಡಾರ್ಕ್ ವೆಬ್ಬಲ್ಲಿ ಇದನ್ನೆಲ್ಲ ಸೇಲ್ ಮಾಡೋಕ್ಕೆ ಶುರು ಮಾಡೋರು. ಸೊ ಈ ಡಾಟಾ ಬ್ರೀಚಲ್ಲಿ ಐಫೋನ್ 18 ಪ್ರೋದು ಕೆಲವೊಂದು ಡಾಟಾಗಳೇನಿತ್ತು ಅಂದರೆ ಅದಕ್ಕೆ ಯಾರೆಲ್ಲ ವೆಂಡರ್ಸ್ ಇದ್ದಾರೆ, ಯಾವ್ಯಾವ ಕಂಪ್ನಿಯಿಂದ ಏನೇನು ಪಾರ್ಟ್ಗಳು ಬರ್ತಾ ಇದೆ ಅದೆಲ್ಲ ಲೀಕ್ ಆಗಿಬಿಟ್ಟಿದೆಯಂತೆ. ಇನ್ನು ಲಾಂಚೇ ಆಗದೆ ಇರುವಂಥ ಐಫೋನ್ 18 ಪ್ರೋದು ಹಿಂಗಾಗ್ಬಿಟ್ರೆ ಟಾಟಾ, ನಮ್ಮ ದೇಶದ ದೊಡ್ಡ ಕಂಪ್ನಿ, ಐಫೋನ್ ಅಸೆಂಬ್ಲಿ ಮಾಡುವಂಥ ಕಂಪ್ನಿದೇ ಡಾಟಾ ಈ ಲೆವೆಲ್ ಬ್ರೀಚ್ ಆಗಿಬಿಟ್ರೆ ಆಪಲ್ನವರು ಮಕ್ಕೊಡ್ದಿರ್ತಾರೆ. ಈಗ ಮಾನ ಮರ್ಯಾದೆ ಇಲ್ವ ನಿಮಗೆ ಅಂದ್ಬಿಟ್ಟು ಹೋಗ್ದಿರ್ತಾರೆ ಬಾಯಿಗೆ ಬಂದಂಗೆ. ಕಾಂಟ್ರಾಕ್ಟನ್ನು ಕ್ಯಾನ್ಸಲ್ ಮಾಡಿದ್ರು ಆಶ್ಚರ್ಯ ಪಡಬೇಕಾಗಿಲ್ಲ. ಇನ್ನೇನು ಮತ್ತು ಲಾಂಚ್ ಆಗದಿರೋ ಪ್ರಾಡಕ್ಟಿಂದು ಈ ಥರ ಲೀಕ್ ಮಾಡಿಬಿಟ್ರೆ ತುಂಬ ಕಷ್ಟ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಿಮ್ಮೆಲ್ಲರಿಗೂ ಆಶ್ಚರ್ಯ ಆಗ್ಬೋದು, ನಮ್ಮ ದೇಶದಲ್ಲಿ GTA 6 ಆರಾಮಾಗಿ ಲಾಂಚ್ ಆಗ್ತಾ ಇದೆ. ಆದರೆ ನಮ್ಮ ಜಗತ್ತಲ್ಲಿ ಕೆಲವೊಂದು ದೇಶಗಳಿದ್ದಾವೆ ಅಲ್ಲಿ ಈ GTA 6 ಲಾಂಚ್ ಆಗಲ್ಲ. ಅವ್ರದ್ದು ಕೆಲವೊಂದು ರೆಸ್ಟ್ರಿಕ್ಷನ್ಸ್ ಇದೆ ಆಯಿತಾ. ಸೊ ಅದನ್ನು ಈ GTA 6 ಫುಲ್ಫಿಲ್ ಮಾಡೋದಕ್ಕಾಗೋದೇ ಇಲ್ಲ. ಸೊ ಅದರಿಂದ ಆ ದೇಶಗಳಲ್ಲಿ ಒಂದು ರೀತಿ GTA 6 ಬ್ಯಾನ್ ಅಂತಲೇ ಅನ್ಬೋದು. ಫಾರ್ ಎಕ್ಸಾಂಪಲ್ ಚೈನಾ, ರಷ್ಯಾ, ತೈವಾನ್, ಕತಾರ್, ಕುವೈತ್, ಬಹ್ರೈನ್, ಲೆಬನನ್ನು, ಓಮನ್. ಸೊ ಈ ರೀತಿ ಕೆಲವೊಂದು ದೇಶಗಳಲ್ಲಿ ಈ GTA 6 ಆ್ಯಕ್ಚುಲಿ ಲಾಂಚೇ ಆಗಲ್ಲ. ಲಾಂಚ್ ಆದ್ರೂ ಬ್ಯಾನ್ ಮಾಡಿ ಬಿಸಾಕ್ತಾರೆ. ಹೌದು, ಮಿಡಲ್ ಈಸ್ಟಲ್ಲಿ ಇದು ಬ್ಯಾನ್ ಆಗುವಂಥದ್ದು ಒಂದು ಓಕೆ, ಬಟ್ ಈ ರಷ್ಯಾ, ಚೈನಾ ಯಾಕೆ ಅಂತ, ಚೈನಾದಲ್ಲಿ ಹೌದು ಅವ್ರದ್ದು ಕೆಲವೊಂದು ಡೀಪ್ ಲೆವೆಲಿಂದ ರಿಸ್ಟ್ರಿಕ್ಷನ್ಸ್ ಇದೆ. ಸೊ ಕೆಂಪು ಬಣ್ಣ, ಬ್ಲಡ್ಡು ಬಂದರೆ, ರಕ್ತ ಬಂದರೆ ಕೆಂಪು ಬಣ್ಣ ಕಾಣಬಾರ್ದು, ಈ ಥರ ಏನೇನೋ ಗನ್ ಶೂಟ್ ಮಾಡೋದೆಲ್ಲ ಇರುತ್ತಲ್ವ ಇದರಲ್ಲಿ. ಸೊ ಅದರಿಂದ ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಇದೆ. ರಷ್ಯಾದವರು ಏನಕ್ಕಪ್ಪ ಐಡಿಯಾ ಇಲ್ಲ, ಮೋಸ್ಟ್ಲಿ ಅಮೆರಿಕನ್ ಕಂಪ್ನಿ ಅಂದುಬಿಟ್ಟು ಬ್ಯಾನ್ಗಿನ್ ಮಾಡ್ತಾವ್ರ ಏನೋ ಗೊತ್ತಿಲ್ಲ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಹಾನರ್ ಅವರು, ನೀವು ನಂಬಲ್ಲ, ಲಿಟ್ರಲಿ 14,000 mAh ಕೆಪಾಸಿಟಿ ಬ್ಯಾಟ್ರಿದು ಒಂದು ಫೋನನ್ನು ಟೆಸ್ಟ್ ಮಾಡ್ತಾ ಇದ್ದಾರೆ. 14,000 mAh ಕೆಪಾಸಿಟಿ ಬ್ಯಾಟ್ರಿ ಅಂದರೆ ಯಪ್ಪ, ಈಗ ಒಂದು 3-4 ವರ್ಷ ಮುಂಚೆ ಫೋನ್ಗಳಲ್ಲಿ ಬರೀ 5,000 mAh ಕೆಪಾಸಿಟಿ ಬ್ಯಾಟ್ರಿ ಇರ್ತಿತ್ತು, ಅದೇ ಸ್ಟ್ಯಾಂಡರ್ಡ್ ಆಯಿತಾ. ಬಟ್ ಇದೀಗ 14,000, ಆಲ್ಮೋಸ್ಟ್ ಟ್ರಿಪಲ್ ದ ಸೈಜು. ನಂಗೆ ಅನ್ನಿಸ್ದಂಗೆ ಈ ಫೋನ್ ಬಂತು ಅಂದರೆ ಆರಾಮಾಗಿ ಒಂದು 2 ದಿನ ಕಣ್ಣು ಮುಚ್ಕೊಂಡು ಬ್ಯಾಟ್ರಿ ಬ್ಯಾಕಪ್ ಬರುತ್ತಾ ಅಂತ. ಕ್ರೇಜಿ ಅಲ್ವಾ. ಸೊ ನಮ್ಮ ದೇಶದಲ್ಲಂತೂ ಈ ಆನರ್ ಫೋನ್ ಲಾಂಚ್ ಆಗೋಲ್ಲ, ಬಟ್ ನೋಡೋಣ, ಬಂತು ಅಂದರೆ ತರಿಸ್ಕೊಂಡಾದರೂ ನಾವು ವೀಡಿಯೋ ಮಾಡೋಣ ಆಯಿತು. 14,000 mAh ಕೆಪಾಸಿಟಿ ಬ್ಯಾಟ್ರಿ, ಯಪ್ಪ ಕ್ರೇಜಿ. ಈ ಫೋನ್ ಗೊತ್ತಿಲ್ಲ, ಇದು ಏನು ಡೆಮೋ ನಾವು ಫೋಟೋ ತೋರಿಸ್ತಾ ಇದ್ದೀನಿ, ತುಂಬ ತಿನ್ನಾಗಿರಂಗಿದೆ. ಇದೇ ಫೋನ್ ಏನಂತ ಗೊತ್ತಿಲ್ಲ. ಒಟ್ಟಿಗೆ ಇದ್ರ ಮೇಲೆ ವರ್ಕನ್ನು ಕೆಲಸ ಮಾಡ್ತಾವ್ರು. ಇದ್ರ ಮೇಲೆ ಬರಲಿ ಆದಷ್ಟು ಬೇಗ. ನಮ್ಮ ದೇಶದಲ್ಲಿ ಇಲ್ಲಿವರೆಗೆ ಹೈಯೆಸ್ಟ್ ಅಂದರೆ 10,000 mAh ಕೆಪಾಸಿಟಿ ಬ್ಯಾಟ್ರಿನೇ, ಅದ್ರ ಮೇಲೆ ಬಂದಿಲ್ಲ. ಫ್ಯೂಚರ್ನಲ್ಲಿ 14, 15, 20,000 mAh ಕೆಪಾಸಿಟಿ ಬ್ಯಾಟ್ರಿ ಫೋನ್ ಬಂದರೂ ಸಹ ಆಶ್ಚರ್ಯ ಪಡಬೇಕಾಗಿಲ್ಲ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ನೆಕ್ಸ್ಟ್ ಲಾಂಚ್ ಆಗುವಂಥ ಐಫೋನ್ 18 ಮತ್ತು ಐಫೋನ್ 18e ಈ ಸ್ಮಾರ್ಟ್ಫೋನ್ಗಳಲ್ಲಿ ನಾವೆಲ್ಲರೂ ಅಂದ್ಕೊಂಡಿದ್ವು 12 GB ರ್ಯಾಮ್ ಇರುತ್ತೆ. ಏನಕ್ಕೆಂದರೆ AI ಟಾಸ್ಕ್ ಎಲ್ಲ ಮಾಡಬೇಕು ಅಂದರೆ ನೆಕ್ಸ್ಟ್ 12 GB ರ್ಯಾಮ್ ಬೇಕಾಗತ್ತೆ ಅಂತ. ಬಟ್ ಇದೀಗ ರೂಮರ್ಸ್ಗಳ ಪ್ರಕಾರ ನಮಗೆ ಗೊತ್ತಾಗ್ತಿರೋದೇನಪ್ಪ ಅಂತ ಅಂದರೆ ಐಫೋನ್ 18 ಮತ್ತು 18e ಬರೀ 9 GB ರ್ಯಾಮ್ ಇರುತ್ತಂತೆ. 9 GB ಕೇಳಿರಲಿಲ್ಲಪ್ಪ. ನಾರ್ಮಲಿ 4 GB ಇರುತ್ತೆ, 6 GB ಇರುತ್ತೆ, 8 GB, ಈವನ್ 10 GB ಇರಲ್ಲ, ಕಡಿಮೆ 12 GB ಇರುತ್ತೆ, 16 GB ಇರುತ್ತೆ. ಬಟ್ ಇದೇನು 9 GB, ಒಂಥರ ವಿಚಿತ್ರವಾಗಿದೆ ನಂಬರ್ ಅಲ್ವಾ. 9 GB ರ್ಯಾಮ್ ಕೊಡ್ತಾರಂತೆ. ಸೊ
ಕ್ರೇಜಿ ನೋಡೋಣ ಏನು ಮಾಡ್ತಾರೆ ಅಂತ. ಇನ್ನು ಮುಂದಿನ ಮತ್ತು ಕೊನೆಯ ಟೆಕ್ ನ್ಯೂಸ್ ಬಂದ್ಬಿಟ್ಟು OnePlus ಅವರು ಸೈಲೆಂಟಾಗಿ ಒಂದು ಹೊಸ ಫೋನ್ನ ಲಾಂಚ್ ಮಾಡಿದ್ದಾರೆ, OnePlus N6 ಅಂತ. ಸೊ ಈ ಫೋನ್ನ ಸ್ಪೆಸಿಫಿಕೇಷನ್ನು ಸುಮಾರಾಗಿದೆ, ಪ್ರೈಸ್ ಮಾತ್ರ ಜಾಸ್ತಿ ಇದೆ. ಸೊ ಇದೇನು ಹೊಸದಲ್ಲ, ಇತ್ತೀಚೆಗೆ ಎಲ್ಲ ಬ್ರ್ಯಾಂಡವರು ಪ್ರೈಸನ್ನು ಜಾಸ್ತಿ ಮಾಡ್ತಾ ಇದ್ದಾರೆ. ಈ ಫೋನಿದ್ದು 4 GB ರ್ಯಾಮು 128 GB ಸ್ಟೋರೇಜ್ ವೇರಿಯಂಟಿಗೆ 23,000 ರೂಪಾಯಿಗೆ ಲಾಂಚ್ ಮಾಡಿದೆ. 23,000 ಈ ಸಲ ಸೇಲು ಬ್ಯಾಂಕ್ ಡಿಸ್ಕೌಂಟ್ ಎಲ್ಲ ಒಂದು 3,000 ರೂಪಾಯಿ ಸಿಗ್ತಾ ಇದೆ. ಸೊ ಎಫೆಕ್ಟಿವ್ ಆಗಿ 20,000 ರೂಪಾಯಿಗೆ ಈ ಫೋನ್ನ ಪರ್ಚೇಸ್ ಮಾಡ್ಬೋದು. 20,000 ರೂಪಾಯಿಗೆ ಈ ಸ್ಪೆಸಿಫಿಕೇಷನ್ ನಂಗೆ ಅನ್ನಿಸ್ತಂಗೆ ತುಂಬ ಕಡಿಮೆ ಅನ್ನಿಸ್ತು. ಏನಕ್ಕೆ ಅಂದರೆ ಈ ಫೋನಲ್ಲಿ HD+ ಡಿಸ್ಪ್ಲೇ ಇದೆ, HD+, 120 Hz ರಿಫ್ರೆಶ್ ರೇಟು, ಆಯಿತಾ. ಡೈಮೆನ್ಸಿಟಿ 6360 ಅಪೆಕ್ಸ್ ಪ್ರೊಸೆಸರು, ಎಂಟ್ರಿ ಲೆವೆಲ್ 5G ಪ್ರೊಸೆಸರು. ಡೈಮೆನ್ಸಿಟಿ 6300 ಲೆವೆಲ್ಗೆ ಇರುವಂಥ ಪ್ರೊಸೆಸರ್, ಎಂಟ್ರಿ ಲೆವೆಲ್ ಇದು, ಆಯಿತಾ. ಅದು ಬಿಟ್ಟರೆ LPDR4X, UFS 2.2 ಸ್ಟೋರೇಜ್ ಇದೆ, 50 MP ಕ್ಯಾಮ್ರಾ, 8 MP ಸೆಲ್ಫಿ ಕ್ಯಾಮ್ರಾ ಇದೆ, 2 ವರ್ಷ OS ಅಪ್ಡೇಟ್ ಕೊಡ್ತಾರಂತೆ. ಸ್ವಲ್ಪ ಚೆನ್ನಾಗಿರೋ ಸ್ಪೆಸಿಫಿಕೇಷನ್ ಅಂದರೆ ಬ್ಯಾಟ್ರಿ, 8000 mAh ಕೆಪಾಸಿಟಿ ಬ್ಯಾಟ್ರಿ ಇದೆ. ಅದನ್ನು ಬಿಟ್ಟರೆ ಉಳಿದಿದ್ದೆಲ್ಲ ನಾರ್ಮಲ್ ಫೋನುಗಳು. ಈ ಫೋನು ಹೋದ ವರ್ಷ ಲಾಂಚ್ ಆಗಿದ್ದರೆ ಹೇಳ್ತೀನಿ ಕೇಳಿ, ಒಂದು 13,000 ರೂಪಾಯಿ ಕೊಟ್ಟರೆ ದೊಡ್ಡ ವಿಷಯ. 13,000 ರೂಪಾಯಿ 14,000 ರೂಪಾಯಿ ಕೊಟ್ಟರೆ ತುಂಬ ದೊಡ್ಡ ವಿಷಯ. ಸೊ ಈ ಫೋನ್ 20,000 ಕೊಡಬೇಕಾದಂಥ ಪರಿಸ್ಥಿತಿ ಬಂದುಬಿಟ್ಟಿದೆ, ಏನು ಮಾಡೋದಕ್ಕಾಗೋದಿಲ್ಲ. ಎಲ್ಲರೂ ಜಾಸ್ತಿ ಮಾಡೋರು. ಹೇಳಿದ್ನಲ್ಲ, ಹೋದ ವರ್ಷ 10,000 ರೂಪಾಯಿ ಇದ್ದಂಥ ಫೋನು ಈ ವರ್ಷ 20,000 ಆಗಿದೆ. ಎಲ್ಲ ಡಬ್ಬಲ್ ಆಗಿದೆ, ಏನು ಮಾಡೋದಕ್ಕಾಗಲ್ಲ. ಒಬ್ಬರು ಇಬ್ಬರು ಜಾಸ್ತಿ ಮಾಡಿಲ್ಲ, ಎಲ್ಲರೂ ಮಾಡೋರು. ಸೊ ಇದಿಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳೋಕ್ಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.